ಬಜೆಟು ನೋಡಿದ್ದೀನಿ. ಇಷ್ಟು ಅನ್ಯಾಯ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾಡ್ತಾರೆ ಅಂತೇಳಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಬಿ ಜೆ ಪಿ ಕಚೇರಿ ಮುಂದೆ ದೊಡ್ಡ ಟಿ ವಿ ಹಾಕ್ಬಿಟ್ಟು ಜನ ನೋಡಲಿ ಅಂತೇಳಿ ಮಾಡಿಸಿದ್ರು. ಏನು ಉತ್ತರ ಕೊಡ್ತಾರೆ? ಏನು ಯಾವ ಸ್ಪೆಷಲ್ ಟ್ರೈನ್ ಆಗಿದೆ, ಏನು ಹಣ ಬಂದಿದೆ, ಹಿಂದೆ ರಾಜ್ಯದ ಹಣಕಾಸು ಆಯೋಗದಲ್ಲಿ ಮಾರ್ಗದರ್ಶನ ಕೊಟ್ಟಿದ್ರಲ್ಲೇ 80,000 ಕೋಟಿ ರೂಪಾಯಿ ನಮಗೆ ಲಾಸ್ ಆಗಿದೆ. ಈಗ ಯಾವುದು ಕೂಡ ನಮಗೆ ಅನುಕೂಲ ಆಗಿಲ್ಲ. ಮಹಾತ್ಮ ಗಾಂಧೀಜಿ ಒಂದು ಹೆಸರು ಎಲ್ಲ ಸೇರಿಸಿದ್ದಾರೆ ಅನ್ನೋದು ನನಗೆ ನೋಡಿದೆ. ನರೇಗನೇ ವಾಪಸ್ ಜಾರಿ ಮಾಡಲಿ ಅನ್ನೋದು ನಮ್ಮೆಲ್ಲರ ಒತ್ತಾಯ. ಆಗ ಮಾತ್ರ ರಾಜ್ಯಗಳಿಗೆ ಅನುಕೂಲ ಆಗ್ತದೆ. ಇವತ್ತು ಏನು ಈ ಬಜೆಟ್ ಇದೆ, 15,53 ಕೋಟಿ, ಅದು 53 ಲಕ್ಷ ಕೋಟಿ ರೂಪಾಯಿ .5 ಏನು ಮಾಡಿದ್ದಾರೆ. ಇದರಲ್ಲೂ ಕೂಡ ನಮ್ಮ ರಾಜ್ಯಕ್ಕೆ ಏನು ಪಾಲು ಕೊಡಬೇಕಾಗಿತ್ತೋ ಅದಿಲ್ಲ. ಕೆಲವು ಟ್ರೈನ್ಸ್ ಎಲ್ಲ ಬಿಟ್ಟಿದ್ದಾರೆ, ಎಲ್ಲ ಬರೀ ಬೇರೆ ರಾಜ್ಯಕ್ಕೆ, ಚುನಾವಣೆಗೆ ಸಂಬಂಧಪಟ್ಟಂಥ ರಾಜ್ಯಗಳಲ್ಲಿ ಅನುಕೂಲ ಆಗಲಿ ಅಂತೇಳಿ ಚುನಾವಣಾ ಬಜೆಟ್ ಘೋಷಣೆ ಮಾಡ್ದಂಗೆ ಮಾಡಿದ್ದಾರೆ. ಸೊ ನಾನು ಇಲ್ಲಿ ತೆರಿಗೆ ಬಾಕಿ ಉಳಿಸ್ಕೊಂಡವ್ರಿಗೆ 100% ದಂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇನು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ನಮ್ಮ ರಾಜ್ಯಕ್ಕೆ ಯಾವಾಗಲೂ ಕೂಡ ಈ NDA ಸರ್ಕಾರ ಬಂದ ಮೇಲೆ ನಷ್ಟನೇ ಆಗ್ತಾಯಿದೆ ಹೊರತು ಏನೂ ಇಲ್ಲ. ಕೇಂದ್ರ ಮಂತ್ರಿಗಳೆಲ್ಲ ರಾಜೀನಾಮೆ ಕೊಟ್ಬಿಡೋದು ಮೇಲು. ಈ ರಾಜ್ಯಕ್ಕೆ ಅನ್ಯಾಯ ಆಗ್ತಿದ್ದಾಗ ಈ BJP MP ಗಳು ಮತ್ತು ಕೇಂದ್ರ ರಾಜ್ಯದ ಮಂತ್ರಿಗಳೆಲ್ಲ ಸ್ವಾಭಿಮಾನ ಇದ್ದರೆ, ಕರ್ನಾಟಕ ರಾಜ್ಯದ ಬಗ್ಗೆ ಅವ್ರಿಗೇನಾದ್ರು ಆಸಕ್ತಿ ಇದ್ದರೆ ಅವರೆಲ್ಲ ರಾಜೀನಾಮೆ ಕೊಟ್ಬಿಡೋದು ಮೇಲು. ಧ್ವನಿ ಇಲ್ಲದ MP ಗಳು, ಧ್ವನಿ ಇಲ್ಲದ ಮಂತ್ರಿಗಳು ಸುಮ್ಮನೆ ಇಲ್ಲಿ ಬಂದು ಪೇಪರ್ ಸ್ಟೇಟ್ಮೆಂಟು, TV ಸ್ಟೇಟ್ಮೆಂಟು, ನಿಮಗೆಲ್ಲ ಮಾಧ್ಯಮದ ಮುಂದೆ ಸ್ಟೇಟ್ಮೆಂಟ್ ಕೊಡ್ತಾರೆ ಹೊರತು ಅವರು 10 ರೂಪಾಯಿ ಹಣ ತಂದಿದ್ದೀವಿ ಈ ರಾಜ್ಯಕ್ಕೋಸ್ಕರ ಅಂತ ಹೇಳ್ಕೋಷ್ಟು ನೈತಿಕ ಶಕ್ತಿಯನ್ನು ಇವತ್ತು ಅವರು ಕಳ್ಕೊಂಡಿದ್ದಾರೆ. ಈ ಬಜೆಟ್ನಿಂದ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದು ಜನ ವಿರೋಧಿ ಬಜೆಟ್, ಕರ್ನಾಟಕ ವಿರೋಧಿ ಬಜೆಟ್. ನಾವೇನು ತೆರಿಗೆ ಕೊಡ್ತಾ ಇದ್ದೀವಿ ಆ ತೆರಿಗೆಯಲ್ಲಿ ಏನು ನಮಗೆ ಪಾಲು ಸಿಗಬೇಕಾಗಿತ್ತು ಆ ಪಾಲಿಲ್ಲ. ಇಲ್ಲಿ ನೋಡಿ, 7 ಹೈಸ್ಪೀಡ್ ರೈಲು, ಮುಂಬೈ ಪುಣೆ, ಪುಣೆ ಹೈದ್ರಾಬಾದ್, ಹೈದ್ರಾಬಾದ್ ಬೆಂಗಳೂರು, ಹೈದ್ರಾಬಾದ್ ಚೆನ್ನೈ, ಚೆನ್ನೈ ಬೆಂಗಳೂರು, ದೆಹಲಿ ವಾರಣಾಸಿ ಸಿರುಗಲಿ. ನಮ್ಮಿಂದ ಪ್ರಾರಂಭ ಆಗೋಂಥದ್ದು ಯಾವುದು ಹೊಸ ರೈಲಿಲ್ಲ. ಸೊ ಎಲ್ಲ ರಾಜ್ಯಗಳಿಗೆ 5 ಯೂನಿವರ್ಸಿಟಿ ಟೌನ್ಶಿಪ್ ನಿರ್ಮಾಣ ಅಂತ ಹೇಳಿದ್ದಾರೆ. ಸೊ ಇದು ನನಗೆ ರೈತರಿಗೂ ಕೂಡ ಯಾವುದು ಒಳ್ಳೊಳ್ಳೆ ಸ್ಕೀಮ್ಗಳನ್ನು ನಾನು ಇಲ್ಲಿ ನೋಡ್ತಾ ಇಲ್ಲ. ಸೊ ಅದರಿಂದ MP ಗಳು, ಕೇಂದ್ರ ಮಂತ್ರಿಗಳೆಲ್ಲ ರಾಜೀನಾಮೆ ಕೊಡೋದು ಮೇಲು. ರೀ 5,300 ಕೋಟಿ ರೂಪಾಯಿ ಏನು ಅಪ್ಪರ್ ಭದ್ರಾ ಮೇಲ್ದಂಡೆಗೆ ಹೇಳಿದ್ರು ಅದನ್ನೇ ಮಾಡಲಿಲ್ಲ ಅವರು. ಮೇಕೆದಾಟು ನಾವು ಈಗಾಗಲೇ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಇನ್ನೊಂದು ತಿಂಗಳಲ್ಲಿ 2 ತಿಂಗಳಲ್ಲೇ ನಮ್ಮದೇನೆಲ್ಲ ಕಂಪ್ಲೀಟ್ ಹೊಸ DPR ನಾವು ಇದನ್ನು ಮಂಡಿಸ್ತೀವಿ. ಫಾರೆಸ್ಟ್ ಜಮೀನಿಗೆ ಆಲ್ರೆಡಿ ಜಮೀನು ಏನು ಅಂತ ಅದಕ್ಕೂ ಕೂಡ ಆಲೆ ರಾಮನಗರದಲ್ಲಿ ಕಚೇರಿ ಮಾಡಿ ಮಂಡ್ಯ DC ಅದಕ್ಕೆ ಜವಾಬ್ದಾರಿನ ವಹಿಸಿದ್ದೀವಿ. ಮಂಡ್ಯ DC ಅದಕ್ಕೆ ಕೂತ್ಕೊಂಡು ಅದಕ್ಕೆ ಏನೇನು ಬೇಕು ಅದಕ್ಕೆಲ್ಲ, ಏಕೆಂದರೆ ಮಂಡ್ಯಕ್ಕೆ, ಮೈಸೂರಿಗೆ, ಚಾಮರಾಜನಗರಕ್ಕೆ, ನಮ್ಮ ರಾಮನಗರಕ್ಕೆ ಏನು ಹೆಲ್ಪ್ ಆಗೋದಿಲ್ಲ. ಇದಕ್ಕೆ ತುಮಕೂರು, ಹಾಸನಕ್ಕೆ ಈ ಮೇಕೆದಾಟುವಿಂದ ಬ್ಯಾಲೆನ್ಸಿಂಗ್ ರಿಸರ್ವ್ ಆದ್ದರಿಂದ ಆ ಜಿಲ್ಲೆಗಳಿಗೆ ಜಾಸ್ತಿ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಮಂಡ್ಯ DC ಇದಕ್ಕೆ ಇನ್ಚಾರ್ಜ್ ಹಾಕಿ KRS ಇದ್ದಂಥ ಚೀಫ್ ಇಂಜಿನಿಯರ್ ಕೂಡ ಜವಾಬ್ದಾರಿಯನ್ನು ನಾನು ವಹಿಸಿದ್ದೇನೆ. ಅವ್ರು ಕೊಡೋದಿಲ್ಲ, ಅವರು ರಾಜಕಾರಣನೇ ಮಾಡ್ತಾವ್ರೆ. ಇದು ರಾಜಕೀಯದ ಬಜೆಟ್.
ನಮ್ಮ ರಾಜ್ಯದ ಮೇಲೆ ಕಾಂಗ್ರೆಸ್ಗೆ ವೋಟ್ ಹಾಕ್ಬಿಟ್ರು ಅಂತೇಳಿ ದ್ವೇಷ ಕಾರ್ತಾ ಇದ್ದಾರೆ. ಸರ್ ನಾವು ಅಂದ್ರೆ ರಾಜ್ಯ ಸರ್ಕಾರ ಸಹಕರಿಸಿದ್ರೆ ನಾವೆಲ್ಲ ರೀತಿ ಸಹಕಾರ ನೀಡ್ತೀವಿ ಕುಮಾರಸ್ವಾಮಿ ಅವರು ಹೇಳಿದ್ರು. ಬುಡಪ್ಪ ಜಾಗ ಕೊಡ್ತಿಲ್ಲ ಅನ್ನೋದು ಎಲ್ಲಿ ಅದು ಯಾವ ಜಾಗ ಬೇಕು ಅಂತ ಕೇಳಪ್ಪ. ರಾಮನಗರದಲ್ಲೇ ಹೇಳಿ, ಅವ್ರ ಜಮೀನೇ ಬೇಕಾದ್ರೆ ಅಕ್ವೈರ್ ಮಾಡಿಕೊಡ್ತೀನಿ ನಾನು. ಎಲ್ಲಿ ಬೇಕು ಹೇಳಿ, ರಾಮನಗರ ಬೇಕಾ, ಮಂಡ್ಯಲ್ಲಿ ಬೇಕಾ, ಎಲ್ಲಿ ಅಂತ ಕೇಳಿ, ಇಂಥ ಜಾಗದಲ್ಲಿ ಕೊಡಿ ಅಂತ ಕೇಳಿ, ಒಂದು ಅಪ್ಲಿಕೇಶನ್ ಕೂಡ ಕೇಳಿ, ಯಾವ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೇಳಿ ಫ್ಯಾಕ್ಟ್ರಿ ಮಾಡಿ ಆ ಜಮೀನ ನಾನು ಅಕ್ವೈರ್ ಮಾಡೋದು, ಇಲ್ಲಾಂದರೆ ಗೌರ್ಮೆಂಟ್ ಲ್ಯಾಂಡ್ ಇರೋದ್ ಕಡೆನೋ ಕೊಡೋಂಥ ಕೆಲಸ ಮಾಡೋಣ. ಬಜೆಟಲ್ಲಿ ಯಾವುದು ಏನಿಲ್ಲ, ಅವರೆಲ್ಲ ಯಾಕೆ ವಾಪಸ್ ಬರ್ತೀನಿ, ನಾನು ರಾಜ್ಯ ರಾಜಕಾರಣ ಬರ್ತೀನಿ ಅಂತ ಅಂದರೆ ಅಲ್ಲಿ ಏನೇನೋ ಇದೆ. ನಾನೀಗ ನನ್ನ ಬಾಯಲ್ಲಿ ಅದನ್ನು ಬರೋದು ಬೇಡ, ನಡೀರಿ. ನೋಡಿಯಪ್ಪ, ಈಗ ಫಸ್ಟು ನಮ್ಮ ರಾಜ್ಯಕ್ಕೆ ಈಗ ಸಿಕ್ಕಿತ್ತಲ್ರಿ, 1.5 ವರ್ಷ ಈಗ ಮಂತ್ರಿ ಆಗಿದ್ದಲ್ಲಪ್ಪ, ಅವ್ರ ಕೊಡುಗೆ ಏನು ಅಂತ ಫಸ್ಟ್ ಹೇಳಿರಿ. ಎಲ್ಲಿಗಾರು ಬರಲಿ, ಎಲ್ಲಿಗೆ ಬರ ಖುಷಿ ಎಲ್ಲಿದೆ ಅಲ್ಲಿಗೆ ಬರಲಿ. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.